ಅಲ್ಲ ಗುರು, ಈ ಮಾರ್ವಲ್ ಸ್ಟುಡಿಯೋದವರು ಅವೆಂಜರ್ಸ್ ಎಂಡ್ ಗೇಮ್ ನಂತರ ಮಾರ್ವಲ್ ಸ್ಟುಡಿಯೋ ಕಡೆಯಿಂದ ಅಂತ ಹೇಳಿಕೊಳ್ಳುವ ರೇಂಜ್ಗೆ ಯಾವುದೇ ಮೂವಿ ಬಂದಿಲ್ಲ. ಬಂದಿರೋದ್ರಲ್ಲಿ ಒಂದೆರಡು ಸಿನಿಮಾಗಳು ಇರೋದ್ರಲ್ಲಿ ಪರವಾಗಿರಲಿಲ್ಲ. ಇನ್ನು ಬಾಕಿ ಇರೋ ಸಿನಿಮಾಗಳೆಲ್ಲ ಮಾರ್ವಲ್ಸ್ ಫ್ಯಾನ್ಸ್ಗೆ ಹಾಗೆ ಆಡಿಯನ್ಸ್ಗೆ ಡಿಸಪಾಯಿಂಟ್ ಮಾಡ್ತು. ಹಾಗೆ ಮಾರ್ವಲ್ಸ್ನ ಮುಂದಿನ ಸಿನಿಮಾಗಳ ಮೇಲಿನ ಹೋಪ್ ಕೂಡ ಕಡಿಮೆ ಮಾಡ್ತು. ಈಗ ಆದರೂ ಈ ಸಿನಿಮಾದ ಮೂಲಕ ಮಾರ್ವಲ್ ಸ್ಟುಡಿಯೋ ಮತ್ತೆ ತನ್ನ ಹಳೆ ಟ್ರ್ಯಾಕ್ಗೆ ಬರುತ್ತೆ ಅಂದ್ಕೊಂಡಿದ್ದೆ. ಆದರೆ ಮತ್ತೆ ಇದರಲ್ಲೂ ಕೂಡ ಅದೇ ಗೋಳು, ಥಂಡರ್ಬೋಲ್ಟ್ಸ್. ಇದು ಮುಂದೆ ಬರುವ ಅವೆಂಜರ್ಸ್ ಡೂಮ್ಸ್ಡೇ ಮೂವಿನ ಮೈಂಡ್ನಲ್ಲಿ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒಂದು ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ವ್ಯಾಲೆಂಟೈನಾ ಕೊಡೋ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕಂತ ಹೋಗೋ US ಏಜೆಂಟ್ ಹಾಗೆ ಎಲೋನಾ ಬಿಲೋವಾ, ಆಂಟೋನಿಯಾ ಇನ್ನು ಎಕ್ಸೆಟ್ರಾ ಇವರೆಲ್ಲ ಒಂದು ರೂಮ್ನಲ್ಲಿ ಟ್ರ್ಯಾಪ್ ಆಗ್ತಾರೆ. ಅಲ್ಲೇ ಅವರಿಗೆ ಒಬ್ಬ ಹೊಸ ವ್ಯಕ್ತಿ ಸಿಗ್ತಾನೆ, ಬಾಬ್ ಅನ್ನೋ ಸ್ಯಾಂಟ್ರಿ. ಆ್ಯಂಡ್ ಮುಂದೆ ಇವರೆಲ್ಲ ಸೇರಿ ತುಂಬ ಕಷ್ಟಪಟ್ಟು ಹೊರಗಡೆ ಬಂದು ಒಂದು ಟೀಮ್ನ ಮಾಡ್ತಾರೆ, ಥಂಡರ್ ಬೋಲ್ಟ್ಸ್ ಅಂತ. ಆ್ಯಂಡ್ ಇವರೆಲ್ಲ ಸೇರಿ ಮುಂದೆ ಸ್ಯಾಂಟ್ರಿನ ಕಂಟ್ರೋಲ್ ಮಾಡೋಕ್ಕೆ ಏನೆಲ್ಲ ಮಾಡ್ತಾರೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಆ ಸ್ಯಾಂಟ್ರಿ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋ ರೀತಿ ತುಂಬ ಚೆನ್ನಾಗಿತ್ತು. ಸೇಮ್ ಸೂಪರ್ ಮ್ಯಾನ್ ಥರನೇ ಆದರೆ ಡಿಫ್ರೆಂಟ್. ಹಾಗೆ ಅವನ ಸೂಪರ್ ಪವರ್ ಕೂಡ ಯೂನಿಕ್ ಆಗಿತ್ತು, ಹಾಗೆ ಡಿಫ್ರೆಂಟ್ ಆಗಿತ್ತು ಕೂಡ. ಹಾಗೆ ಸಿನಿಮಾದಲ್ಲಿ ಬರುವಂಥ ರೆಡ್ ಗಾರ್ಡನ್ನ ಕಾಮಿಡಿ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ಹಾಗೆ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಸ್ಗಳು ಹೈ ರೇಂಜಿಗೂ ಇರಲಿಲ್ಲ, ಲೋ ಲೆವೆಲಲ್ಲೂ ಇರಲಿಲ್ಲ, ಮಿಡಲಲ್ಲಿ ಇತ್ತು ಅಂತೀನಿ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಸಿನಿಮಾದಲ್ಲಿ ಕಲರ್ ಗ್ರೇಡಿಂಗ್ ಕೂಡ ನಾರ್ಮಲ್ ಮಾರ್ವಲ್ ಸ್ಟುಡಿಯೋ ಮೂವೀಸ್ಗಳ ರೀತಿ ಇರಲಿಲ್ಲ, ತುಂಬ ಯೂನಿಕ್ ಆಗಿತ್ತು. ಇನ್ನು ಸಿನಿಮಾದಲ್ಲಿ ಸ್ಯಾಂಟ್ರಿಯ ಕ್ಯಾರೆಕ್ಟರ್ ತುಂಬ ಹೈಲೈಟ್ ಆಗುತ್ತೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟವಾಗಿದ್ದು ಸಿನಿಮಾದ ಸ್ಟೋರಿನ ತುಂಬ ಆರಾಮಾಗಿ ಪ್ರೆಡಿಕ್ಟ್ ಮಾಡ್ಬೋದಾಗಿತ್ತು. ಇನ್ನು ಸಿನಿಮಾದಲ್ಲಿ ಮೇಯ್ನಾಗಿ ಹೈ ಮೂಮೆಂಟ್ ಕೊಡೋ ಸೀನ್ಸ್ಗಳು ಒಂದು ಕೂಡ ಇರಲಿಲ್ಲ. ಹಾಗೆ ಸಿನಿಮಾದಲ್ಲಿ ಇರುವಂಥ BGMs ಹಾಗೆ ಮ್ಯೂಸಿಕ್ ಅಷ್ಟು ಎಫೆಕ್ಟಿವ್ ಆಗಿ ಇರಲಿಲ್ಲ. ಹಾಗೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸು ಕೂಡ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ, ತುಂಬ ಸಿಂಪಲ್ ಆಗಿ ಎಂಡ್ ಮಾಡಿದ್ದಾರೆ ಅನಿಸ್ತು. ಹಾಗೆ ಸಿನಿಮಾದಲ್ಲಿ ಟೀಮ್ ಅಪ್ ಆಗೋಕ್ಕೆ ಪ್ರಾಪರ್ ರೀಸನ್ ಇರಲಿಲ್ಲ. ಹಾಗೆ ಸಿನಿಮಾದಲ್ಲಿ ಕೆಲವು ಕ್ಯಾರೆಕ್ಟರ್ಗಳಿಗೆ ಪ್ರಾಪರ್ ಸ್ಕ್ರೀನ್ ಪ್ರೆಸೆನ್ಸ್ ಇರಲಿಲ್ಲ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಜಸ್ಟ್ ಓಕೆ ಮೂವಿ ಅಂತೀನಿ. ಇನ್ನು ಪ್ರೀವಿಯಸ್ ಮಾರ್ವಲ್ಸ್ ಮೂವೀಸ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಪರವಾಗಿಲ್ಲ ಅಂತೀನಿ. ಸಿನಿಮಾನ ನೋಡುವ ರೇಂಜಿಗಾರು ಇದೆ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.